ಈ ಬಿಡಿಬಿಡಿಯಾಗಿ ಬರೆಯೋದಿದೆಯಲ್ಲ ಅದು ತುಂಬ ನಿಧಾನ ಆಗತ್ತೆ. ಪರೀಕ್ಷೆಯಲ್ಲಿ ಅದು ಸಮಸ್ಯೆ ಆಗ್ಬೋದು. ಯಾಕೆಂದರೆ ಪರೀಕ್ಷೆಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಾವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕಾಗಿರೋದ್ರಿಂದ ಅದು ಸಮಸ್ಯೆ ಆಗ್ಬೋದು. ಕೆಲವು ಶಾಲೆಗಳಲ್ಲಿ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬೇಡವೇ ಬೇಡ ಅಂತ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅವರು. ವೀಕ್ಷಕರೇ ನಮಸ್ಕಾರ. ಈ ನನ್ನ ವಿಡಿಯೋದಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ವಿಷಯ ನಾನು ಹೇಳ್ತೀನಿ. ಎಲ್ರಿಗೂ ಗೊತ್ತಿರ್ಬೋದು, ಇಂಗ್ಲಿಷ್ ಅಕ್ಷರಗಳನ್ನು ನಾವು ಬಿಡಿ ಬಿಡಿಯಾಗಿಯೂ ಬರೀಬಹುದು. ಅದನ್ನು ಪ್ರಿಂಟ್ ರೈಟಿಂಗ್ ಅಂತ ನಾವು ಕರಿತೀವಿ. ಅಥವಾ ಒಂದೊಂದು ಅಕ್ಷರವನ್ನು ಕೂಡಿಸಿ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾರೆ, ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅಂಥೇಳಿ ಕರೀತಾರೆ. ಹಾಗೆ ಕೂಡ ಬರೀಬೋದು. ಇವೆರಡರದ್ದು ಅಡ್ವಾಂಟೇಜ್ ಏನು, ಡಿಸಡ್ವಾಂಟೇಜ್ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲನೇದು ಪ್ರಿಂಟ್ ರೈಟಿಂಗ್ ಅಂತ ಹೇಳ್ತಾರಲ್ಲ, ಅಕ್ಷರಗಳನ್ನು ಬಿಡಿ ಬಿಡಿಯಾಗಿ ಬರೆಯೋದಿದೆಯಲ್ಲ, ಅದರಿಂದ ಸ್ಪಷ್ಟವಾಗಿ ಕ್ಲಾರಿಟಿ ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಯಾವ್ಯಾವ ಅಕ್ಷರ ಏನು ಅನ್ನೋದು ಗೊತ್ತಾಗುತ್ತೆ. ಅದರಲ್ಲೂ ಹೊಸದಾಗಿ ಬರಹವನ್ನು ಕಲ್ತಿರೋ ಅಂಥ ಮಕ್ಕಳಿಗೆ ಕೂಡಿಸಿ ಬರೆಯೋ ಅಂಥದ್ದು ತುಂಬ ಕಷ್ಟ ಆಗುತ್ತೆ. ಅವರು ಬರೆಯೋದು ಅರ್ಥವೇ ಆಗಲ್ಲ. ಆದರೆ ಬಿಡಿ ಬಿಡಿಯಾಗಿ ಬರೆದ್ರೆ ಅದು ಕ್ಲಾರಿಟಿ ಚೆನ್ನಾಗಿರುತ್ತೆ, ಕ್ಲಾರಿಟಿ ಸ್ಪಷ್ಟತೆ ಅದು. ಆದರೆ ಈ ಬಿಡಿ ಬಿಡಿಯಾಗಿ ಬರೆಯೋದಿದೆಯಲ್ಲ ಅದು ತುಂಬ ನಿಧಾನ ಆಗತ್ತೆ. ಪರೀಕ್ಷೆಯಲ್ಲಿ ಅದು ಸಮಸ್ಯೆ ಆಗ್ಬೋದು. ಯಾಕೆಂದರೆ ಪರೀಕ್ಷೆಯಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಾವು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೀಬೇಕಾಗಿರೋದ್ರಿಂದ ಅದು ಸಮಸ್ಯೆ ಆಗ್ಬೋದು. ಇದು ಪ್ರಿಂಟ್ ರೈಟಿಂಗ್, ಬಿಡಿ ಬಿಡಿಯಾಗಿ ಬರೆಯೋದ್ರದ್ದು ವಿಷಯ. ಅದು ಇನ್ನು ಕರ್ಸಿವ್ ರೈಟಿಂಗ್ ಅಂತ ಹೇಳ್ತಾರೆ. ಕರ್ಸಿವ್ ರೈಟಿಂಗ್ ಅಂದರೆ ಕೂಡಿಸಿ ಬರೆಯೋದು ಅಂತ. ಈ ಕೂಡಿಸಿ ಬರೆಯೋದು ಮುಖ್ಯವಾಗಿ ಇಂಗ್ಲೀಷ್ನಲ್ಲಿದೆ. ಬೇರೆ ಎಲ್ಲ ಭಾಷೆಗಳಲ್ಲಿ ಈ ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಅಥವಾ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅದು. ಆದರೆ ಇದರದ್ದು ಏನು ಸಮಸ್ಯೆ ಅಂತ ಹೇಳಿದ್ರೆ ಕ್ಲಾರಿಟಿ ತುಂಬ ಕಡಿಮೆ. ಅದು ಕ್ಲಾರಿಟಿ ಯಾಕೆ ಕಡಿಮೆ ಅನ್ನೋದನ್ನು ನಾನು ವಿವರಿಸ್ತೀನಿ. ಈಗ ಒಂದು ಪದ ಬರೆದು ನಿಧಾನವಾಗಿ ಬರಿತೀನಿ, ಯಾಕೆ ಕ್ಲಾರಿಟಿ ಕಡಿಮೆ ಆಗುತ್ತೆ ಅಂತ. ಸೆಡ್ ಅದು ಅಂತ ಒಂದು ಪದ ಬರಿತೀನಿ ನೋಡಿ, ಎಸ್ ಆಗುತ್ತೆ. ಇದ್ರ ಮೇಲೇ ರೀಟ್ರ್ಯಾಕ್ಟ್ ಮಾಡಬೇಕು. ಅದು ಆ ಬರೆದಿರೋ ಅಕ್ಷರದ ಮೇಲೆ ರೀಟ್ರೇಟ್, ಆಮೇಲೆ ಎ ಅನ್ನೋದು ಬರಿಬೇಕಾದ್ರೆ ಇಲ್ಲಿಗೆ ಹೋಗಬೇಕು, ಅದ್ರ ಮೇಲೆ ವಾಪಸ್ ಬರಬೇಕು. ಎಷ್ಟೋ ಮಕ್ಕಳಿಗೆ ಹಾಗೆ ಮಾಡ್ಲಿಕ್ಕಾಗಲ್ಲ. ಸೀದಾ ಇಲ್ಲಿಗೆ ಹೋಗ್ತಾರೆ, ಹೀಗೆ ಬರುತ್ತೆ ಅದು. ಇಲ್ಲಿಗಾದ್ಮೇಲೆ ಮತ್ತೆ ಎ ಆದಮೇಲೆ ಡಿ ಬರಿಬೇಕಾದ್ರೂ ಸೀದಾ ಇಲ್ಲಿಗೆ ಹೋಗ್ತಾರೆ ಮಕ್ಕಳು, ಹೀಗೆ ಬರೀತಾರೆ. ರನ್ನಿಂಗ್ ಹ್ಯಾಂಡ್ ರೈಟಿಂಗ್ ಬರಿಬೇಕಾದ್ರೆ ಹೀಗೆ ನಾವು ಬರೆದಿರೋ ಗೆರೆ ಮೇಲೇನೆ ಮತ್ತೆ ಗೆರೆ ಹಿಮ್ಮುಖವಾಗಿ ರೀಟ್ರೇಸಿಂಗ್ ಅಂತ ಕರೀತಾರೆ, ಅಥವಾ ರೀಟ್ರ್ಯಾಕಿಂಗ್ ಅಂತ ಹೇಳಿ ಹಾಗೆ ಮಾಡಿ ಬರಿಬೇಕಾಗೋದ್ರಿಂದ ಕೂಡಿಸಿ ಬರೀರಿ ಅಂತ ಹೇಳಿದ್ರೆ ಅವರು ಏನು ಬರೀತಾರೆ ಅನ್ನೋದು ಇಷ್ಟು ಗೊಂದಲ ಆಗುತ್ತೆ, ಕ್ಲಾರಿಟಿ ಇರೋದಿಲ್ಲ. ನಿಜ, ಫಾಸ್ಟಾಗಿ ಬರೀಬಹುದು. ಅದು ನಾನು ಬೇಕಾದಷ್ಟು ನೂರಾರು ಶಾಲೆಗಳಿಗೆ ಹೋಗಿದ್ದೀನಿ. ಕೆಲವು ಶಾಲೆಗಳಲ್ಲಿ ಕರ್ಸಿವ್ ಹ್ಯಾಂಡ್ ರೈಟಿಂಗ್ ಬೇಡವೇ ಬೇಡ ಅಂತ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅವರು. ಮುಖ್ಯವಾಗಿ ಕಾರಣ ಅದು ಸ್ಪಷ್ಟತೆ, ಕ್ಲಾರಿಟಿ ಇರಲ್ಲ ಅಂತ. ಇನ್ನು ಕೆಲವು, ಅದರಲ್ಲೂ ಮೆಟ್ರೋ ಸಿಟೀಸಲ್ಲಿರುವಂಥ ಬೆಂಗಳೂರು, ಮೈಸೂರಿನಂಥ ಮಹಾನಗರದಲ್ಲಿ ತುಂಬ ಎಜುಕೇಟೆಡ್ ಪೇರೆಂಟ್ಸ್ ಇರೋ ಅಂಥ ಕಡೆ, ಅಲ್ಲಿ ಅವ್ರಿಗೆ ಕಷ್ಟಪಟ್ಟಾದ್ರೂ ಆ ಕರ್ಸಿವ್ ರೈಟಿಂಗ್ ಅದನ್ನು ಕಲಿಸಿರ್ತಾರೆ. ತಕ್ಕ ಮಟ್ಟಿಗೆ ಚೆನ್ನಾಗೇ ಬರೆಯೋ ರೀತಿಯಲ್ಲಿ ಅಲ್ಲಿ ಕಲಿಸಿರ್ತಾರೆ. ಅದಕ್ಕೋಸ್ಕರ ವಿಶೇಷ ಆಸಕ್ತಿ ಕೂಡ ವಹಿಸ್ತಾರೆ. ಈ ಹಂತದಲ್ಲಿ ನಾನು ಒಂದು ವಿಷಯ ಹೇಳ್ತೀನಿ. ನಾನು ಇಂಗ್ಲೀಷನ್ನು ಫಾರಿನ್ ಲ್ಯಾಂಗ್ವೇಜ್ ಆಗಿ ಇಡೀ ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಕಲಿತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಷ್ಟು ಇಂಗ್ಲೀಷ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಮೊಬೈಲ್ ನಾವು ಗೂಗಲ್ ಸರ್ಚ್ ಮಾಡಬೇಕಾದ್ರೂ ಅಥವಾ ಇನ್ನೇನೋ ಮಾಡಬೇಕಾದ್ರೆ ಇಂಗ್ಲೀಷ್ ಇಲ್ಲದೆ ಇದ್ದರೆ ಹೇಗೆ ಸಾಧ್ಯ ಆಗುತ್ತೆ? ಇಂಗ್ಲೀಷು ತುಂಬ ಮುಖ್ಯ ನಮ್ಮ ಜ್ಞಾನ ಸಂಪಾದನೆಗೆ, ಬೇರೆ ಎಲ್ಲ ರೀತಿಯ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ ಅಂತ ಜನರಿಗೆ ಅನಿಸ್ಬಿಟ್ಟಿದೆ. ಅದಕ್ಕೋಸ್ಕರನೇ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ನಾವು ಇಡೀ ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ಕಲಿತಾರೆ. ಈ ಬರೆಯೋದರಲ್ಲಿ ಮತ್ತೆ ಬರೆಯೋದು ಕೂಡ ಇಂಗ್ಲಿಷ್ ಅಂದರೆ ಓದೋದು ಆಗುತ್ತೆ, ಬರೆಯೋದು ಆಗುತ್ತೆ, ಮಾತಾಡೋದು ಇರುತ್ತೆ. ಪರೀಕ್ಷೆಗಳಲ್ಲಿ ಬರೆಯೋದು ಕೂಡ ಇರೋದ್ರಿಂದ ಈ ಬರೆಯೋದ್ರ ಸಮಸ್ಯೆ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ. ಇವೆರಡರದ್ದು ಪ್ರಿಂಟ್ ರೈಟಿಂಗ್ ಮತ್ತು ಕರ್ಸಿವ್ ರೈಟಿಂಗ್ ಇವೆರಡನ್ನು ಹೋಲಿಸಿ ಇವೆರಡರಲ್ಲೂ ಕೆಲವು ದೋಷಗಳಿದೆ. ಹಾಗಾದ್ರೆ ದೋಷಗಳೇ ಇಲ್ಲದೆ ಇರುವಂತ ಇನ್ನೊಂದು ವಿಧಾನ ಇದೆಯಾ ಅಂದ್ರೆ ಇದೆ. ಆದ್ರೆ ಸ್ವಾರಸ್ಯ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಈ ವಿಷಯ ಅನೇಕರಿಗೆ ಗೊತ್ತೇ
ಇಲ್ಲ ಅದು. ಆ ವಿಧಾನವನ್ನೇ ನಾವು ಏನು ಕರಿತೀವಿ ಅಂದರೆ ಹೈಬ್ರಿಡ್ ರೈಟಿಂಗ್ ಅಂತ. ಹೈಬ್ರಿಡ್ ರೈಟಿಂಗ್ ಅಂದರೆ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಅದು ಕ್ಲಾರಿಟಿನೂ ಇರುತ್ತೆ, ವೇಗವಾಗಿನೂ ಬರೀಬಹುದು. ಅದು ಅಂದರೆ ಬಿಡಿ ಬಿಡಿಯಾಗೂ ಬರೆಯೋದು, ಎಲ್ಲಿ ಸಾಧ್ಯವೋ ಅಲ್ಲಿ ಕೂಡಿಸಿ ಬರೆಯೋದು, ಅದನ್ನೇ ಹೈಬ್ರಿಡ್ ರೈಟಿಂಗ್ ಅಂತ ಕರೀತಾರೆ. ಈಗ ಉದಾಹರಣೆಗೆ ಎಂಡ್ ಅನ್ನೋ ಅಂತ ಪದ ಬರಿಬೇಕಾಗಿದೆ ಅಂತ ಇಟ್ಕೊಳ್ಳಿ. ನಾವು ಕೂಡ್ಸಿನೇ ಬರಿತೀನಿ, ಅದನ್ನ ಪೆನ್ನ ಮೇಲಕ್ಕೆ ಎತ್ತಲ್ಲ, ಪೇಪರ್ ಮೇಲಿಂದ ಒಂದೇ ಸ್ಟ್ರೆಚ್ ಅಲ್ಲಿ ಬರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ರೆ ಕ್ಲಾರಿಟಿ ಕಡಿಮೆ ಆಗುತ್ತೆ. ಆದ್ರೆ ಕೆಲವು ಸರಿ ರೀಟ್ರೇಸ್ ಮಾಡ್ಬೇಕಾಗತ್ತಲ್ಲ, ಆ ರೀಟ್ರೇಸ್ ಅಥವಾ ರೀಟ್ರ್ಯಾಕ್ಟ್ ಮಾಡಬೇಕಾಗಿರೋ ಅಂತಹ ಸಂದರ್ಭದಲ್ಲಿ ಸ್ಕಿಪ್ ಮಾಡಿ ಅದನ್ನ ಬಿಡಿ ಬಿಡಿಯಾಗಿ ಬರೆಯೋದು. ಈಗ ಉದಾಹರಣೆಗೆ ಎಂಡ್ ಅನ್ನೋ ಅಂತ ಪದ ಬರಿಬೇಕಾಗಿದೆ ಅಂತ ಇಟ್ಕೊಳ್ಳಿ. ನಮ್ಗೆಲ್ರಿಗೂ ಗೊತ್ತಿರ್ಬೋದು, ಪ್ರತಿಯೊಂದು ಅಕ್ಷರಕ್ಕೂ ಪ್ರಾರಂಭ, ಮುಂದುವರಿಕೆ ಮತ್ತು ಮುಕ್ತಾಯ, ಸ್ಟಾರ್ಟ್, ಪ್ರೊಸೀಡ್, ಸ್ಟಾಪ್, ಈ 3 ಹಂತಗಳು, 3 ಭಾಗಗಳಿರುತ್ತೆ. ಎ ಅನ್ನೋದನ್ನ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ, ಹೀಗೆ ಬರುತ್ತೆ ಎ. ಅದಕ್ಕೆ ಎನ್ ಅನ್ನೋದು ಸೇರಿಸೋದು ಸ್ವಲ್ಪ ಸಹಜವಾಗಿ, ಇಲ್ಲಿವರೆಗೂ ಎ, ಇಲ್ಲಿಂದ ಎನ್, ಅದು ಸೇರಿಸಿ ಬರೆಯೋದು. ಅದು ಎಲ್ಲಿ ಸೇರಿಸಿ ಬರೆಯೋದ್ರಿಂದ ಸ್ಪಷ್ಟತೆಗೆ ಏನೂ ದೋಷ ಆಗಲ್ವೋ ಅಲ್ಲಿ ಸೇರಿಸಿ ಬರೆಯೋದು. ಇನ್ನು ಡಿ ಬರಿಬೇಕಾಗಿರೋ, ಸ್ಟಾರ್ಟ್ ಮಾಡಬೇಕಾಗಿರೋದು ಇಲ್ಲಿಂದ ಇಲ್ಲಿಗೆ ತಗೊಂಡೋಗ್ಲಿಕ್ಕೆ ಆಗಲ್ಲ, ಅದಕ್ಕೆ ಜಂಪ್ ಮಾಡೋದು. ಡಿ ಅನ್ನ ಜಂಪ್ ಮಾಡಿ ಡಿ ಇಂದ ಡಿ ಅನ್ನು ಹೀಗೆ ಬರೆದು ಅದನ್ನು ಮುಗಿಸೋದದು. ಸೊ ಎಲ್ಲಿ ಅಂದರೆ ಹೈಬ್ರಿಡ್ ರೈಟಿಂಗ್ ಅಂದರೆ ಅದು ರನ್ನಿಂಗ್ ಹ್ಯಾಂಡ್ ರೈಟಿಂಗ್ಗೆ ಎಲ್ಲಿ ರೀಟ್ರ್ಯಾಕಿಂಗ್ ಇರುತ್ತಲ್ಲ, ಡಿ ಅನ್ನು ಇಲ್ಲಿವರೆಗೂ ಹೋಗಿ ಮತ್ತೆ ವಾಪಸ್ ತಗೊಂಡು ಬರೋದ್ರ ಬದಲು ಅಂಥ ಕಡೆ ಮಾತ್ರ ಜಂಪ್ ಮಾಡಿ ನಾವು ಎಲ್ಲಿಂದ ಮುಂದೆ ಬರೀಬೇಕೋ ಆ ರೀತಿ ಪ್ರಾರಂಭ ಮಾಡೋದನ್ನು ನಾವು ಹೈಬ್ರಿಡ್ ರೈಟಿಂಗ್ ಅಂತ ಕರೀತಾರೆ. ನೋಡಿ, ಕೆಲವರು ಕರ್ಸಿವ್ ರೈಟಿಂಗ್ನಲ್ಲಿ ಎ ಅನ್ನೋದನ್ನು ಕೂಡ ಇಲ್ಲಿಂದ ಪ್ರಾರಂಭ ಮಾಡ್ತಾರೆ. ಅದು ಅಗತ್ಯ ಇಲ್ಲ. ಎ ಅನ್ನೋ ಅಕ್ಷರ ಒಂದು ಪದದ ಮೊದಲನೇ ಅಕ್ಷರ ಆಗಿದ್ದಾಗ ಎ ಅನ್ನೋದನ್ನು ಇಲ್ಲಿಂದ ಪ್ರಾರಂಭ ಮಾಡಬೇಕು, ಇಲ್ಲಿಂದ ಯಾಕೆ ಬೇಕು, ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಸಾಕು ಅದು. ಸೊ ಹೈಬ್ರಿಡ್ ರೈಟಿಂಗ್ನಲ್ಲಿ ಇದನ್ನ ಹೇಳ್ತಾರೆ. ಇನ್ನೊಂದು ವಿಷಯ ಹೇಳ್ತೀನಿ ನಾನು. ಈಗ ರೈಟ್ ಅನ್ನೋ ಅಂತ ಪದ ನಾನು ಕರ್ಸಿವ್ ರೈಟಿಂಗ್ ಅಲ್ಲೇನೆ ನಾನು ಬರೀತೀನಿ. ನೋಡಿ, ಹೀಗೆ ಬರೆದಾಗ ಡಬ್ಲ್ಯೂ ಆದ್ಮೇಲೆ ಆರ್ ಇದೆಯಲ್ಲ, ಇದು ಒಳ್ಳೆ ಆರ್ ಅನ್ನೋದು ಡಬ್ಲ್ಯೂ ಮೇಲೆ ಏರ್ಬಿಟ್ಟು ಹೋಗಿದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ. ಅದು ಇದು ಚೆನ್ನಾಗಿ ಕಾಣಿಸಲ್ಲ, ಸ್ಪಷ್ಟತೆನೂ ಇಲ್ಲ, ಕ್ಲಾರಿಟಿ ಇಲ್ಲ. ಇಂಥ ಸಂದರ್ಭದಲ್ಲಿ ಹೈಬ್ರಿಡ್ ರೈಟಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಡಬ್ಲ್ಯೂ ಆದ್ಮೇಲೆ ಬಿಡು, ಜಂಪ್ ಮಾಡು, ಪೆನ್ನ ಮೇಲೆ ಕೆತ್ತು ಪೇಪರ್ನಿಂದ, ಆರ್ ಬರಿ, ಐ ಅನ್ನೋದನ್ನ ಟಿ ಅನ್ನೋ ಅದನ್ನೆಲ್ಲ ಕೂಡಿಸಿ ಬರಿಬಹುದು. ಎಲ್ಲಿ ಅದು ಸೌಂದರ್ಯಕ್ಕೆ ತೊಂದರೆ ಆಗುತ್ತೋ, ಕ್ಲಾರಿಟಿಗೆ ತೊಂದರೆ ಆಗುತ್ತೋ, ಎಲ್ಲಿ ರೀಟ್ರ್ಯಾಕ್ ಮಾಡಬೇಕಾಗುತ್ತೋ ಅಂಥ ಕಡೆ ಎಲ್ಲ ಜಂಪ್ ಮಾಡಿ ಬರೆಯೋದಿದೆಯಲ್ಲ, ಇದನ್ನೇ ಹೈಬ್ರಿಡ್ ರೈಟಿಂಗ್ ಅಂತ ಹೇಳ್ತಾರೆ. ಇಂಥೊಂದು ವಿಧಾನ ಯೂನಿವರ್ಸಲಿ ಅಕ್ಸೆಪ್ಟೆಡ್. ಇದು ನೀವು ಬೇಕಾದರೆ ಗೂಗಲ್ ಸರ್ಚ್ ಮಾಡಿ ನೋಡಿ, ಹೈಬ್ರಿಡ್ ರೈಟಿಂಗ್ ಅನ್ನೋದಿರುತ್ತೆ. ಈ ವಿಷಯ ತಿಳಿದಿಲ್ಲದೆ ಇರೋದ್ರಿಂದ ಅನೇಕರು ಇದ ಅದ ಅಂಥೇಳಿ ಗೊಂದಲದಲ್ಲಿ ಅವರು ಇರ್ತಾರೆ. ಅವೆರಡೂ ಗೊಂದಲ ಬೇಡ, ಅದಕ್ಕೊಂದು ಮಧ್ಯವರ್ತಿ ಇದೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಬಹುಶಃ ಈ ವಿಧಾನವನ್ನ ಟೀಚರ್ಸ್ ಕೂಡ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ, ವಿದ್ಯಾರ್ಥಿಗಳು ಈ ವಿಧಾನವನ್ನು ಅನುಸರಿಸಿದ್ರೆ ಸ್ಪಷ್ಟತೆ ಮತ್ತು ವೇಗ ಎರಡನ್ನೂ ಉಳಿಸ್ಕೊಂಡು ನಾವು ಇಂಗ್ಲೀಷನ್ನು ಬರೆಯೋದಕ್ಕಾಗತ್ತೆ ಅಂತ ಅನಿಸುತ್ತೆ. ನಮಸ್ಕಾರ.